ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ. ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ, ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾದ. ಪರಮ ಗುರು ಆಸಾಧು ಮುದ್ದು ರಾಮ, ಪರಮ ಗುರು ಆಸಾಧು ಮುದ್ದು ರಾಮ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ. ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ, ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ. ಸಂತನೆಂದರೆ ಯೋಗಿ ಮುದ್ದು ರಾಮ, ಸಂತನೆಂದರೆ ಯೋಗಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುತ್ತಾ, ಮೊದಲಿಗೆ ನಾನು ಈ ಒಂದು ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ ಸರಸ್ವತಿ ವಿದ್ಯಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷನಾದಂಥ ನಿಮ್ಮ ಪ್ರೀತಿಯ ಹನುಮಂತರಾಯ್ ಬೆಳಗರ್ ಸರ್ ಮಾಡುವ ನಮಸ್ಕಾರಗಳು ಮಕ್ಕಳ. ಮೊದಲಿಗೆ ನಿಮ್ಮೆಲ್ಲರಿಗೂ ಏನಪ್ಪಾ ಅಂದ್ರ, ಈ ಒಂದು ಜಗತ್ತು ಕಂಡ ಮಹಾನ್ ಸಂತ, ನಡೆದಾಡುವ ಪ್ರವಚನ ಸಂತ ಅಂತ ಮಕ್ಕಳೇ, ಮತ್ತ ನಾಡು ಕಂಡ ಶ್ರೇಷ್ಠ ದಾರ್ಶನಿಕ ಅಂತ ಮಕ್ಕಳೇ, ವಿಜಯಪುರದ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳ ಪುಣ್ಯ ಸ್ಮರಣೆ. ಇವತ್ತು ಅವರಿಗೆ 2ನೇ ವರ್ಷದ ಭಕ್ತಿ ಪೂರ್ವಕ ನಮನಗಳನ್ನು ನಮ್ಮ ಈ ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ ಇಂದ ನಾವೆಲ್ಲರೂ ಅರ್ಪಿಸೋಣ ಮಕ್ಕಳೇ, ಅರ್ಪಿಸೋಣ. ಯಾವಾಗ ಏನಿಲ್ಲ ಅಣ್ಣ ಇನ್ನೊಂದ್ಸಲ ನಮಸ್ಕಾರ ಮಾಡಿ ಫೋಟೋ ಹಿಡಿದು. ಯಾವಾಗ ಈ ಒಂದು ಭೂಮಿಗೆ ಜನ್ಮ ತಾಳಿದ್ರು, ಈ ಒಂದು ಭೂಮಿಯಲ್ಲಿ ಜನನವಾಯಿತು, ಅವಾಗ ಪುಟ್ಟ ಒಂದು ಮಗುವಿದ್ದಾಗೆ ಈ ಪ್ರಪಂಚಕ್ಕೆ ಗೊತ್ತಾಯಿತು, ಈ ಮಗು ಸಾಧಾರಣ ಮಗು ಅಲ್ಲ, ಈ ಜಗತ್ತಿಗೆ ಒಂದು ದೊಡ್ಡ ಸಾಧನೆ ಮಾಡತೈತಿ ಅಂತೇಳಿ ಆ ಒಂದು ಮಗುವಿಗೆ ಹುಟ್ಟಿನಲ್ಲೇ ಹೇಳ್ಬಿಟ್ರು. ಅವಾಗ ಮಗು ದೊಡ್ಡದಾಗುತ್ತಾ ಮೊದಲು ಸಿದ್ದನಗೌಡ ಅಂತ ಅವ್ರ ಹೆಸರಿತ್ತು. ಅವರ ಹೆಸರೇನು? ಮೊದಲು ಸಿದ್ದನಗೌಡ. ಅನಂತರ ವಿಜಯಪುರದ ಮಲ್ಲಿಕಾರ್ಜುನ ಶ್ರೀಗಳ ಆಶ್ರಮದಲ್ಲಿ ಆ ಮಗು ವಿದ್ಯಾಭ್ಯಾಸ ಮಾಡಿ ಆ ಶ್ರೀಗಳ ಒಂದು ಮಾರ್ಗದರ್ಶನದ ಮೇಲೆ ಈ ವೇಳೆಗೆ ನಡೆದು ಈ ಜಗತ್ತಿಗೆ
ಶ್ರೇಷ್ಠ ದಾರ್ಶನಿಕ ಸಂತರಾದ್ರೂಪ ಅಂತಂದ್ರ ಅದು ಶ್ರೀ ಸಿದ್ದೇಶ್ವರ ಶ್ರೀಗಳು ಮಕ್ಕಳೇ, ಸಿದ್ದೇಶ್ವರ ಶ್ರೀಗಳು. ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಮಕ್ಕಳೇ, ನಿಮ್ಮೆಲ್ಲರಿಗೂ ಗೊತ್ತು ಬೌದ್ಧ ಧರ್ಮದ ಸ್ಥಾಪಕ ಯಾರಪ್ಪ ಅಂದ್ರ ಗೌತಮ ಬುದ್ಧ ಅಂತ ಹೇಳಿ ಗೊತ್ತೈತಿ. ಅದೇ ತರನಾಗಿ ಜೈನ ಧರ್ಮವನ್ನು ಮುನ್ನಡೆಸಿದವರು ಯಾರಪ್ಪ ಅಂದ್ರ ಮಹಾವೀರ ಅಂತ ಗೊತ್ತೈತಿ. ಅದೇ ತರನಾಗಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಮುನ್ನಡೆಸಿದವರು ಯಾರಂದ್ರ ವೀರಶೈವ ಲಿಂಗಾಯತವನ್ನು ಯಾರಂದ್ರು ಅಣ್ಣ ಬಸವಣ್ಣ. ಈ ಮೂರು ಜನರು ಕಂಡಂತ ಕನಸನ್ನು ನನಸ ಮಾಡಿದ ಏಕೈಕ ಮಹಾ ವ್ಯಕ್ತಿ ಯಾರಾದ್ರೂ ಬರಬಹುದು ಸಿದ್ದೇಶ್ವರ ಸ್ವಾಮಿಗಳು ಮಕ್ಕಳೇ, ಸಿದ್ದೇಶ್ವರ ಸ್ವಾಮಿಗಳು. ಬಿಜುಗಾದಂತ ಬಿಜ್ಜಗಿಯನ್ನು ತೊರೆದು ಮುಂದೆ ವಿಜಯಪುರದಲ್ಲಿ ಬಂದು ಡಿಗ್ರಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ವಿಜಯಪುರದಲ್ಲೇ ಒಂದು ಜ್ಞಾನ ಯೋಗಾಶ್ರಮವನ್ನು ಸ್ಥಾಪನೆ ಮಾಡಿದ ಮಕ್ಕಳೇ. ಆ ಜ್ಞಾನ ಯೋಗಾಶ್ರಮಕ್ಕೆ ನಮ್ಮ ಕೇಂದ್ರ ಸರ್ಕಾರ ಏನ್ ಮಾಡ್ತಂದ್ರ 25 ಲಕ್ಷವನ್ನು ಧನ ಸಹಾಯವಾಗಿ ಕೊಡ್ತು. ಆದ್ರೆ ನಮ್ಮ ಶ್ರೀಗಳು ಏನಂದ್ರು, ಇಲ್ಲಿ ಒಂದು ನಾವೇನ್ ಹಾಸ್ಪಿಟಲ್ ಕಟ್ಟಾಗ್ತಿಲ್ಲ, ನಾವೇನ್ ಇಲ್ಲಿ ಒಂದು ಶಾಲೆ ಮಂದಿರವನ್ನು ಕಟ್ಟಾಗ್ತಿಲ್ಲ, ನನಗೆ ತಪ್ಪ 25 ಲಕ್ಷ ಬ್ಯಾಡಪ್ಪ, ಅದು ಬ್ಯಾಡ ಕೆಲಸ ತಗೋರಿ ಅಂತಂದ್ರು. ಅಂತ ಪ್ರಾಮಾಣಿಕ ವ್ಯಕ್ತಿ ಮಕ್ಕಳೇ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು. ಅವರ ಒಂದು ಅಮೃತ ಹಸ್ತದಲ್ಲಿ ಸಹ ನನಗೆ ಆಶೀರ್ವಾದ ಆಗೈತಿ. ನಾನು ಸಹ ಪುಣ್ಯವಂತ ಹೇಳಲು ಮುಂದೆ ಇಷ್ಟಪಡ್ತೀನಿ ಮಕ್ಕಳೇ, ಇಷ್ಟಪಡ್ತೀನಿ. ಅದೇ ತರನಾಗಿ ಎಷ್ಟೋ ಶ್ರೀಮಂತ ವ್ಯಕ್ತಿಗಳು ಇವ್ರಿಗೆ ಹೇಳ್ತಿದ್ರು, ಕಾರ್ ಗಾಡಿ ಕೊಡ್ಸಾಕ್ ಬಂದ್ರು, ಬ್ಯಾಡಪ್ಪ ನನ್ನ ಕಾರ್ ಗಾಡಿ, ನನ್ನ ಕಾಲದವು, ನಾನು ಕಾಲ್ ಗಾಡಿಯಿಂದ ನಡೀತೀನಿ, ನನಗೆ ಕಾರ್ ಗಾಡಿಪ್ಪ ಅಂದ್ರು. ನೋಡಿ ಎಷ್ಟು ಪ್ರಾಮಾಣಿಕವಾದ ವ್ಯಕ್ತಿ, ಒಟ್ಟ ಲೌಕಿಕ ಜಗತ್ತಿಗೆ ಬೀಳದ ವ್ಯಕ್ತಿ. ಮತ್ತ ಅವ್ರ ಕಿಶಕ್ ಜೇಬೆ ಇದ್ದಿದ್ದಿಲ್ಲ ಮಕ್ಕಳೇ. ಯಾಕಂದ್ರ ನಾ ಏನೇ ಜೇಬ್ ಬಿಟ್ಟು ಬಂದಂದ್ರ ನನಗೆ ಹಣದಾಸೆಯಾಗಿ ನಾ ಏನ್ ಮಾಡ್ತೀನಿ, ಈ ಜಗತ್ತಿಗೆ ನಾನು ಒಬ್ಬ ವ್ಯಕ್ತಿ, ಸರಳ ವ್ಯಕ್ತಿ ಹಾಕಿನಿ, ನಾ ಸರಳ ವ್ಯಕ್ತಿ ಬೇಡ, ಈ ಜಗತ್ತಿಗೆ ಒಬ್ಬ ಮಹಾನ್ ವ್ಯಕ್ತಿ ಆಗ್ಬೇಕಂತೇಳಿ ಅವ್ರು ಒಂದು ಜೀವಿಟ್ಟು ಬಂದಿದ್ದ ಮಕ್ಕಳೇ. ನೋಡಿ ಅಂತ ಒಬ್ಬ ಪ್ರಾಮಾಣಿಕ ಅದ್ಭುತವಾದ ವ್ಯಕ್ತಿ, ಜಗತ್ತು ಕಂಡಂತ ಶ್ರೇಷ್ಠ ದಾರ್ಶನಿಕ ಸಂತ ಮಕ್ಕಳೇ ಈ ಸಿದ್ದೇಶ್ವರ ಸ್ವಾಮಿಗಳು, ಈ ಸಿದ್ದೇಶ್ವರ ಸ್ವಾಮಿಗಳು. ಅದೇ ತರನಾಗಿ ನಮ್ಮ ಭಾರತ ದೇಶದಲ್ಲಿ ಕೊಡುವ ಪದ್ಮ ಭೂಷಣ ಪ್ರಶಸ್ತಿಗೆ ಈ ಒಂದು ಶ್ರೀಗಳ ಹೆಸರನ್ನು ಆಯ್ಕೆ ಮಾಡಿದ್ರು ಮಕ್ಕಳೇ. ಆದ್ರೆ ಶ್ರೀಗಳು ಏನಂದ್ರೆ ಗೊತ್ತಾ, ನನಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಲು ನಿರ್ಧಾರ ಮಾಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ಆದ್ರೆ ನಾನು ಆ ಪ್ರಶಸ್ತಿಗೆ ಅರ್ಹನಲ್ಲ, ಯಾಕಂದ್ರೆ ನಾ ಒಬ್ಬ ಸರಳ ವ್ಯಕ್ತಿ, ಆ ಪ್ರಶಸ್ತಿ ನನಗೆ ಬೇಡ, ನಾ ಈ ಒಂದು ಪ್ರಶಸ್ತಿಯನ್ನು ಗೌರವದಿಂದ ನಿಮಗೆ ಹಿಂದಿರುಗಿಸ್ತಾ ಇದ್ದೇನೆ ನಿಮಗೆ ಅಂತ ಹೇಳಿ ಎಷ್ಟು ಒಂದು ಒಳ್ಳೆ ಮಾತು ಹೇಳಿದ್ರೆ ಮಕ್ಕಳು. ನನಗೆ ಯಾವ ಪ್ರಶಸ್ತಿ ಬೇಡ, ಯಾವ ಆಸ್ತಿ ಬೇಡ, ಇನ್ನಾದ್ರೂ ಸಿದ್ದೇಶ್ವರ ಸ್ವಾಮಿಗಳ ಒಂದು ಆಧಾರ್ ಕಾರ್ಡ್ ಇಲ್ಲ, ಒಂದು ಬ್ಯಾಂಕ್ ಪಾಸ್ಬುಕ್ ಇಲ್ಲ. ನೋಡಿ ಅಂತ ಒಬ್ಬ ಒಳ್ಳೆಯ ದಾರ್ಶನಿಕ ವ್ಯಕ್ತಿ, ಈ ಒಂದು ದಾರ್ಶನಿಕ ವ್ಯಕ್ತಿ ಎಷ್ಟೋ ಬರೇ ಸಮಾಜಕ್ಕಷ್ಟೇ ಅಲ್ಲ, ಎಷ್ಟೋ ಸಂತರಿಗೂ ಸಹ ಇವರು ಮಾರ್ಗದರ್ಶಕರಾಗ್ಯಾರ ಮಕ್ಕಳೇ. ಎಂತ ಸರಳ ಜೀವಿ ನೋಡ್ರಿ. ಅದೇ ತರನಾಗಿ ಇನ್ನೊಂದು ಮಾತು ಹೇಳ್ತೀನಿ, ಇವರಿಗೆ ನಮ್ಮ ಕರ್ನಾಟಕ ಸರ್ಕಾರ ಡಾಕ್ಟರೇಟ್ ಗೌರವವನ್ನು ಕೊಡಾಕತ್ರು. ನನಗೆ ಬ್ಯಾಡ, ನನಗೆ ಡಾಕ್ಟರೇಟ್ ಪದವಿ ಇವೆಲ್ಲ, ನಾವೊಬ್ಬ ಸರಳ ವ್ಯಕ್ತಿ ಹಾಕಿನಿ, ನಾವೊಬ್ಬ ಸರಳ ಮನುಷ್ಯ, ಇವೆಲ್ಲ ಬ್ಯಾಡಪ್ಪ ನನಗ. ನಾನು ಸಿಂಪ್ಲಿಸಿಟಿಯಾಗಿ ಒಂದು ಜಗತ್ತಿಗೆ ಬಂದೀನಿ. ನಾನು ನನ್ನ ದಾರ್ಶನಿಕ ಪ್ರವಚನದ ಮೂಲಕ ನಾ ಏನ್ ಮಾಡ್ತೀನಿ, ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶ ಕೊಡ್ತೀನಿ ಅಂತ ಹೇಳಿ ಈ ಒಂದು 2 ವರ್ಷವಾಯ್ತು ಈಗ ನಮ್ಮನ್ನು ಬಿಟ್ಟು ಹೋಗಿ. ಇದೇ ಜನವರಿ 2ನೇ ತಾರೀಕು ಲಿಂಗೈಕ್ಯರಾದ್ರು ಪರಮಶ್ರೀ ಸಿದ್ದೇಶ್ವರ ಶ್ರೀಗಳು. ಮತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಇಂಥ ಮಹಾ ಸಂತರು ಹುಟ್ಟಿ ಬರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು 2 ಮಾತುಗಳು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನೀನೆ ನನ್ನ ಗುರು, ನೀನೆ ನನ್ನ ನೀರು, ನೀನೆ ನನ್ನ ದೈವವು, ನೀನೆ ನನ್ನ ಜೀವವು, ನೀನೆ ನನ್ನ ಮಾತ, ನೀನೆ ನನ್ನ ದಾತ, ನೀನೆ ಬಂಧು ಬಳಗ, ನೀನೆ ಎಲ್ಲವೂ, ನೀನೆ ನನ್ನ ಗುರು, ನೀನೆ ನನ್ನ ಇರು, ನೀನೆ ನನ್ನ ದೈವವು, ನೀನೆ ನನ್ನ ಜೀವವು. ನೀನೆ ನನ್ನ ಜ್ಯೋತಿ, ನೀನೆ ನನ್ನ
ಆರತಿ ನೀನೆ ನನ್ನ ಕೀರುತಿ ನೀನೆ ನನ್ನ ಸಾರಥಿ ಮುಂದೆ ದಾರಿ ತೋರದಯ್ಯ ಎಲ್ಲೆಲ್ಲೂ ಕತ್ತಲಯ್ಯ ಬೆಳಕ ತೋರಿಯನ್ನು ಮುನ್ನಡೆಸು ಬಾರಯ್ಯ ನೀನೆ ನನ್ನ ಗುರು ನೀನೆ ನನ್ನ ಗುರು ನೀನೆ ನನ್ನ ದೈವವು ನೀನೆ ನನ್ನ ಜೀವವು ಮುಕ್ತಿ ಬೇಡಿ ಬಂದೆ ಕೃಪೆಯ ಕೋರಿ ನಿಂದೆ ನಿನ್ನ ಹರಕೆ ಬಂದೆ ಸಾಕಿನಗೆ ತಂದೆ ಎಲ್ಲೆಲ್ಲೂ ನೀ ತುಂಬಿರುವೆ ನನ್ನಲ್ಲೂ ನೀನಿರುವೆ ತನಗೆ ತಾನಾಗಿರುವೆ ಓ ಗಣ ಗುರುವೇ ನೀನೆ ನನ್ನ ಗುರು ನೀನೆ ನನ್ನ ಇರುವು ನೀನೆ ನನ್ನ ದೈವವು ನೀನೆ ನನ್ನ ಜೀವವು ನಿನ್ನ ಹರಕೆ ನನಗೆ ರಕ್ಷೆ ನಿನ್ನ ನಾಮವೇ ದೀಕ್ಷೆ ನಿನ್ನ ದಾರಿ ನನಗೆ ನಕ್ಷೆ ಮತ್ತೆ ಬವಗೆ ಬರುವುದು ಶಿಕ್ಷೆ ನಿನ್ನ ಅನುಗ್ರಹವಿರದೆ ನಾವು ಸಿರಾಡಲಾರೆ ನಿನ್ನ ಆಶೀರ್ವಾದವಿರದೆ ಮುನ್ನಡೆಯಲಾರೆ ನೀನೆ ನನ್ನ ಗುರು ನೀನೆ ನನ್ನ ಇರುವು ನೀನೆ ನನ್ನ ದೈವವು ನೀನೆ ನನ್ನ ಜೀವವು ಜಪವು ನನಗೆ ಗೊತ್ತಿಲ್ಲ ತಪವು ನನಗೆ ಬರುವುದಿಲ್ಲ ನೀ ಕೈಯ ಬಿಟ್ಟರೆ ಎಲ್ಲ ಕಾಯುವವರಿಲ್ಲ ಈ ಭವ ಶೂನ್ಯ ನೀ ಮಾಡುದನ್ಯ ನಿನ್ನ ಕೃಪೆಯು ನನ್ನ ಮೇಲೆ ಇರಲಿ ಅನನ್ಯ ನೀನೆ ನನ್ನ ಗುರು ನೀನೆ ನನ್ನ ಇರುವು ನೀನೆ ನನ್ನ ದೈವವು ನೀನೆ ನನ್ನ ಜೀವವು ಜಗತ್ತಿಗೆ ನೀನು ತಂದೆ ಎಲ್ಲ ಮಕ್ಕಳು ನಿನಗೊಂದೇ ಕೃಪೆಯ ಕೋರಿ ಬಂದೆ ಮುಕ್ತಿ ನೀಡು ಹಿಂದೆ ಕರು ಪಾಪಿ ನಾನಯ್ಯ ಸರ್ವಶಕ್ತ ನೀನಯ್ಯ ದಾರಿ ತೋರು ಪಾರಯ್ಯ ಅನ್ನದಾನಿ ಅಜ್ಜಯ್ಯ ನೀನೆ ನನ್ನ ಗುರು ನೀನೆ ನನ್ನ ಇರುವು ನೀನೆ ನನ್ನ ದೈವವು ನೀನೆ ನನ್ನ ಜೀವವು ನೀನೆ ನನ್ನ ದೈವವು ನೀನೆ ನನ್ನ ಜೀವವು ನೀನೆ ನನ್ನ ಜೀವವು ನೀನೆ ನನ್ನ ಜೀವವು Thank you. ಸಂತನೆತ್ತರಿಯಾರು ದಿವ್ಯತೆಯಾರಿದವರು ಸಂತನೆತ್ತರಿಯಾರು ದಿವ್ಯತೆಯಾರಿದವನು ಸರಳತೆಯ ಸೂತ್ರದಲ್ಲಿ ಸುಲಭ ಕಂಡವನು ಸಂತನೆತ್ತರಿಯಾರು ದಿವ್ಯತೆಯಾರಿದವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು
ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಸಿದ್ಧನೆಂದರೆ ಯಾರು ಮನವ ನೋಯಿಸದಾತ, ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು ಮನವ ನೋಯಿಸದಾತ, ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ. ಒಂದಾದ ನಡೆ ನುಡಿಗೆ ದಿಕ್ಕು ದಿಸೆ ತೋರ್ವಾತ, ಒಂದಾದ ನಡೆ ನುಡಿಗೆ ದಿಕ್ಕು ದಿಸೆ ತೋರ್ವಾತ. ಪರಮ ಗುರು ಆಸಾದು ಮುದ್ದು ರಾಮ, ಪರಮ ಗುರು ಆಸಾದು ಮುದ್ದು ರಾಮ. ಬೇಗು ಬೇಡಗಳೆಲ್ಲ ಕೋಪತಾಪಗಳೆಲ್ಲ ಹುಸಿ ಮಾತು ಬಿರುನುಡಿಗಳೊಂದಿಲ್ಲ ಮನದಿ. ಬೇಗು ಬೇಡಗಳೆಲ್ಲ ಕೋಪತಾಪಗಳೆಲ್ಲ ಹುಸಿ ಮಾತು ಬಿರುನುಡಿಗಳೊಂದಿಲ್ಲ ಮನದಿ. ತನ್ನದೆನುವುದನ್ನೆಲ್ಲ ಮರೆತು ನಿಂತವಾದ, ತನ್ನದೆನುವುದನ್ನೆಲ್ಲ ಮರೆತು ನಿಂತವಾದ. ಸಂತನೆಂದರೆ ಯೋಗಿ ಮುದ್ದು ರಾಮ, ಸಂತನೆಂದರೆ ಯೋಗಿ ಮುದ್ದು ರಾಮ. ನಾ ಗಿರಿದು ನೀಗಿದು ಎಲ್ಲವನೇ ನಿಜಯೋಗಿ, ನಾ ಗಿರಿದು ನೀಗಿದು ಎಲ್ಲವನೇ ನಿಜಯೋಗಿ. ಜಾತಿ ಮತ ಪಥದಿಂದ ದೂರವನಾತ್ಮ, ಜಾತಿ ಮತ ಪಥದಿಂದ ದೂರವನಾತ್ಮ. ಸೇವಕನ ಭಾವದಲ್ಲಿ ನಿಂದರದು ವಿಜಯ, ಸೇವಕನ ಭಾವದಲ್ಲಿ ನಿಂತರದು ವಿಜಯ. ಶರಣ ಶಿವ ಕಿಂಕರನು ಮುದ್ದು ರಾಮ, ಶರಣ ಶಿವ ಕಿಂಕರನು ಮುದ್ದು ರಾಮ. ಅನುಭವದ ನೆಲೆಯಿಂದ ನಿಜವಂತ ಸಿದ್ಧರಿಗೆ ಒಬ್ಬರಿಗೆ ಹಂಗೇನೋ ಬರಿಗುಡಿಸಿದೇನೋ. ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ, ಅವನ ಆತ್ಮ ನಿರ್ಮಲವೋ ಮುದ್ದು ರಾಮ, ಅವನ ಆತ್ಮ ನಿರ್ಮಲವೋ ಮುದ್ದು ರಾಮ. Thank you. गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः. वक्रतुंड महाकाय सूर्यकोटे समप्रभा निर्विघ्नं
पूज्याय वायुपुत्रवे देश विनाशन सकल विद्यां कुर्मे देवो सर्वकार्येषु सर्वदा ಲೋಕದೊಳಗ ನೀವೇ ಕೆತ್ತಿದ್ದು ಬೇರಿ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಗುಣ ಸಮ್ಮದೇವ. ಥ್ಯಾಂಕ್ ಯು. ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿಸುವ ಪರಿಬಸವನ್. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವ